ಇತಿಹಾಸವು ಹಳೆಯದಾಗಬಹುದು, ಆದರೆ ಅದರ ಕೆಲವು ಪುಟಗಳು ಯಾವತ್ತೂ ಮಾಸುವುದಿಲ್ಲ. ಅವು ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಸಂಗ್ರಹಿಸುವ ವ್ಯಕ್ತಿಗಳ ಜೀವನದ ಕತೆಗಳನ್ನು ಹೊತ್ತಿರುತ್ತವೆ. ಇಂತಹ ಅಮರ ವ್ಯಕ್ತಿತ್ವಗಳು ತಮ್ಮ ಜೀವನದಲ್ಲಿ ಸಾಧನೆಯ ಶಿಖರಗಳನ್ನು ತಲುಪಿರುವುದು ಮಾತ್ರವಲ್ಲ, ಮೌಲ್ಯಮಯ ಜೀವನದ ಮೂಲಕ ಪೀಳಿಗೆಗಳಿಗೆ ಪ್ರೇರಣೆಯಾಗಿದ್ದಾರೆ. ತಮ್ಮ ಹೃದಯ ವೈಶಾಲ್ಯದಿಂದ ಜನಮನಗಳಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಕೇವಲ ತನ್ನ ಆದಾಯಕ್ಕಾಗಿ ಜೀವನ ನಡೆಸದೆ ಸಮಾಜಕ್ಕೆ ಕೊಡುಗೆ ನೀಡುವ ಮನೋಭಾವ ಅವರನ್ನು ಸಾಮಾನ್ಯರಿಂದ ಅಸಾಮಾನ್ಯರನ್ನಾಗಿ ಮಾಡಿದೆ. ಅವರು ಕೇವಲ ಸಮಯವನ್ನು ಗೆದ್ದಿಲ್ಲ, ಆದರೆ ಅಮರತೆಯನ್ನು ಸಾಧಿಸಿದ್ದಾರೆ. ಈಗ ನಾನು ತಮ್ಮೆಲ್ಲರಿಗೂ ಹೇಳ ಹೊರಟಿರುವುದು ಅಂತಹ ಒಬ್ಬ ಆದರ್ಶ ವ್ಯಕ್ತಿತ್ವದ ಮಹನೀಯರ ಕುರಿತು. ಅವರೇ ದಿವಂಗತ ಪೂಜ್ಯ ಮಂಡಿ ಹರಿಯಣ್ಣನವರು. ತುಮಕೂರು ಜಿಲ್ಲೆ ಮಧುಗಿರಿಯ ಶ್ರೀ ಮರಿಯಪ್ಪ ಹಾಗೂ ಗೌರಮ್ಮ ದಂಪತಿಗಳಿಗೆ ಅಕ್ಕಯ್ಯಮ್ಮ ಎಂಬ ಮಗಳು ಹಾಗೂ ಜವರಾಯಪ್ಪ ಮತ್ತು ಹರಿಯಪ್ಪ ಎಂಬ ಇಬ್ಬರು ಪುತ್ರರು. ಕೊನೆಯವರಾದ ಶ್ರೀ ಹರಿಯಪ್ಪನವರು ಹುಟ್ಟಿದ್ದು 1861 ಇಸವಿ ನವೆಂಬರ್ 13ನೇ ತಾರೀಕು. ಮರಿಯಪ್ಪನವರು ಮಧುಗಿರಿಯಿಂದ ಬೆಂಗಳೂರಿಗೆ ಬಂದು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ತೇಜಸ್ಸಿನ ವರ್ಚಸ್ಸುಳ್ಳ ಹರಿಯಪ್ಪನವರು ಇಂಟರ್ಮೀಡಿಯೇಟ್ವರೆಗೂ ವ್ಯಾಸಂಗ ಮಾಡಿದ್ದರು. ಹರಿಯಪ್ಪನವರು ಹುಟ್ಟಿನಿಂದ ಶ್ರೀಮಂತರು. ಅವರ ತಂದೆಯವರು ಪ್ರಸಿದ್ಧ ಮಂಡೀವರ್ತಕರು, ಧಾರ್ಮಿಕರು, ದಾನ ಧರ್ಮಗಳಿಗೆ ಹೆಸರಾದವರೂ ಆಗಿದ್ದು, ಬಸವನಗುಡಿಯ ಪಶ್ಚಿಮದ ಕಡೆಯ ಸಣ್ಣ ಗುಡ್ಡದ ಮೇಲಿನ ಹರಿಹರೇಶ್ವರ ದೇವಾಲಯವನ್ನು ಕಟ್ಟಿಸಿದ್ದರು. ಅಲ್ಲಿ ಶಿವರಾತ್ರಿ ಪೂಜೆಯನ್ನು ಹರಿಯಪ್ಪನವರು ತುಂಬಾ ಭಕ್ತಿ ಶ್ರದ್ಧೆಗಳಿಂದ ನಡೆಸುತ್ತಿದ್ದರು. ವ್ಯಾಸಂಗದ ನಂತರ ಹರಿಯಪ್ಪನವರು ತಮ್ಮ ವೃತ್ತಿಯಾದ ಮಂಡಿ ವ್ಯಾಪಾರದಲ್ಲಿ ತೊಡಗಿದ್ದು, ಅವರ ಮನೆ ಮತ್ತು ಮಂಡಿ ಎರಡೂ ಒಂದೇ ಕಡೆ ಮಾಮೂಲು ಪೇಟೆಯಿಂದ ಹಿಡಿದು ಹಳೆಯ ತರಗುಪೇಟೆಯವರೆಗೂ ಇತ್ತು. ಬೆಂಗಳೂರಿನ ತರಗುಪೇಟೆ ವರ್ತಕರಿಗೆಲ್ಲ ಮಾರ್ಗದರ್ಶಿಗಳಾಗಿದ್ದರಿಂದ ಮಂಡಿ ಹರಿಯಣ್ಣನವರೆಂದೇ ಪ್ರಸಿದ್ಧರಾಗಿದ್ದರು. ಶ್ರೀ ಹರಿಯಣ್ಣ ಮತ್ತು ಶ್ರೀಮತಿ ಅಕ್ಕಯ್ಯಮ್ಮ ದಂಪತಿಗಳಿಗೆ ಶ್ರೀಮತಿ ಗೌರಮ್ಮ ಅಲಿಯಾಸ್ ತಾಯಮ್ಮ, ಶ್ರೀ ಎಂಜೆ ಲಿಂಗಣ್ಣ, ಶ್ರೀಮತಿ ಗಂಗಮ್ಮ ಅಲಿಯಾಸ್ ಅಮ್ಮಯ್ಯ, ಶ್ರೀ ಎಂಎಚ್ ರಾಜು, ಶ್ರೀ ಎಂಎಚ್ ಮುದ್ದಲಿಂಗಣ್ಣ ಹಾಗೂ ಶ್ರೀ ಎಂಎಚ್ ಅಪ್ಪಾಜಿ ಎಂಬ ಮಕ್ಕಳು. ಹರಿಯಣ್ಣನವರ ಆಪ್ತವರ್ಗ ಬಳಗ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್, ಬಿಕೆ ಗರುಡಾಚಾರ್, ಸಜ್ಜನ್ ರಾವ್, ಪುಟ್ಟಣ್ಣ ಚೆಟ್ಟಿ, ಗುಬ್ಬಿ ತೋಟದಪ್ಪ, ಐರಿಷ್ ಪ್ರೆಸ್ನ ಮಾಲೀಕರಾಗಿದ್ದ ಕೆಎಸ್ ಕೃಷ್ಣಯ್ಯ ಶೆಟ್ಟರು, ಡಿವಿ ಗುಂಡಪ್ಪರಂತಹ ಮೇಧಾವಿಗಳಿಂದ ಕೂಡಿತ್ತು. ಆತ್ಮೀಯ ಮಿತ್ರರ ಒಡನಾಟದಿಂದಾಗಿ ಹರಿಯಣ್ಣನವರು ಪಂಚಗಣ್ಯರಲ್ಲಿ ಒಬ್ಬರೆಂದೇ ಗುರುತಿಸಿಕೊಂಡಿದ್ದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಕಾಲದಲ್ಲಿ ತಮ್ಮ ಸಹಪಾಠಿಯಾಗಿದ್ದ ಹರಿಯಣ್ಣನವರ ಮನೋಧರ್ಮವನ್ನು, ಬಹುಮುಖ ಪ್ರತಿಭೆಯನ್ನು, ದೇಶಾಭಿಮಾನವನ್ನು ಕಂಡು ಯೋಚಿಸಿ ಹರಿಯಣ್ಣನವರನ್ನು ಮೈಸೂರು ರಾಜ್ಯದ ಆಗಿನ ಪ್ರಜಾಪ್ರತಿನಿಧಿ ಸಭೆಗೆ 1914ರಿಂದ 1918ರವರೆಗೆ ಸದಸ್ಯರನ್ನಾಗಿ ಮಾಡಿದರು. ಹರಿಯಣ್ಣನವರು ಪ್ರಜಾಪ್ರತಿನಿಧಿ ಸಭೆಯ ನಾಮಕರಣ ಸದಸ್ಯರಾಗಿದ್ದರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ನ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ 1913ರಿಂದ 1925ರವರೆಗೆ ನಿರ್ದೇಶಕರಾಗಿಯೂ, ಎಫ್ಕೆಸಿಸಿಐ ಸಹಸಂಸ್ಥಾಪಕರಾಗಿಯೂ, 1916ರಲ್ಲಿ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು. ಸಹಕಾರಿ ಕ್ಷೇತ್ರದಲ್ಲೂ ಹರಿಯಣ್ಣನವರು ಮಹತ್ವಪೂರ್ಣ ಸೇವೆ ಸಲ್ಲಿಸಿದ್ದರು ಹಾಗೂ ಅನೇಕ ಸಂಘ ಸಂಸ್ಥೆಗಳಿಗೆ ಧನಸಹಾಯ ಮಾಡಿದ್ದರು. ಗ್ರೇನ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆಗೆ ಮುಖ್ಯ ಪ್ರವರ್ತಕರಾಗಿ ಕಾರ್ಯಶೀಲರಾದುದರಿಂದ ಬ್ಯಾಂಕು ಅವರ ಮಾರ್ಗದರ್ಶನದಿಂದ ಅಚ್ಚುಕಟ್ಟಾದ ಹಣಕಾಸಿನ ವ್ಯವಹಾರವನ್ನು ನಡೆಸುವಂತೆ ಮಾಡಿದ್ದರು. 1927ರಿಂದ 1944ರವರೆಗೆ 18 ವರ್ಷಗಳ ಕಾಲ ಹರಿಯಣ್ಣನವರು ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಅದರ ಮುನ್ನಡೆಗೆ ಶ್ರಮಿಸಿದ್ದಲ್ಲದೆ ಚಾಮರಾಜಪೇಟೆಯಲ್ಲಿ ಅದಕ್ಕಾಗಿ ಒಂದು ಸ್ವಂತ ಕಟ್ಟಡವನ್ನು ಕಟ್ಟಿಸಲು ಸಫಲರಾಗಿದ್ದರು. ಇಂದಿಗೂ ಇವರ ಶ್ರಮದ ಪ್ರತೀಕವಾಗಿ ಚಾಮರಾಜಪೇಟೆಯ 1ನೇ ಕ್ರಾಸ್ನಲ್ಲಿ ಬ್ಯಾಂಕಿನ ಕಟ್ಟಡವನ್ನು ಕಾಣಬಹುದು. ತಮ್ಮ ವೃತ್ತಿಧರ್ಮದ ಜೊತೆಗೆ
ಹರಿಯಣ್ಣನವರು ಬೆಂಗಳೂರಿನ ಸಾಮಾಜಿಕ ಬೆಳವಣಿಗೆಗೆ ನೀಡಿದ ಕೊಡುಗೆಗಳೂ ಅವರು ಹೆಸರುವಾಸಿಯಾಗಲು ಕಾರಣವಾಗಿದ್ದವು. ಇದ್ದಲ್ಲಿ ಸಲುವ ಹೋಗಿದ್ದಲ್ಲಿಯೂ ಸಲ್ಲುವ ವಿದ್ಯೆಯನ್ನು ಬಲ್ಲ ಬಡವ ತಾ ಗಿರಿಯ ಮೇಲಿದ್ದರೂ ಸಲುವ ಸರ್ವಜ್ಞ ಎಂಬ ಸರ್ವಜ್ಞನ ವಚನದಂತೆ ನಮ್ಮ ಮತಬಾಂಧವರ ಏಳ್ಗೆಗಾಗಿ ವಿದ್ಯೆಗೆ ಅವರು ನೀಡಿದ ಪ್ರಾಶಸ್ತ್ಯ ಗಣನೀಯ. 19ನೇ ಶತಮಾನದ ಉತ್ತರಾರ್ಧದಲ್ಲಿಯೂ ಬೆಂಗಳೂರು ಮೈಸೂರು ನಗರಗಳಲ್ಲಿ ಮಾತ್ರ ಉನ್ನತ ವ್ಯಾಸಂಗ ಮಾಡಲು ಶಾಲಾ ಕಾಲೇಜುಗಳಿದ್ದವು. ಹಳ್ಳಿಗಳಲ್ಲಿ ಜೀವನ ನಡೆಸುತ್ತಿದ್ದವರಲ್ಲಿ ಅನಕ್ಷರಸ್ಥರೇ ಹೆಚ್ಚು ಮಂದಿ. ಜೊತೆಗೆ ಮೇಲು ಕೀಳೆಂಬ ಭಾವನೆ. ವಿದ್ಯಾಕಾಂಕ್ಷಿಗಳು ಪಟ್ಟಣಕ್ಕೆ ಬಂದು ವ್ಯಾಸಂಗ ಮಾಡಲು ವಸತಿ ಊಟಕ್ಕೆ ಹಣ ಒದಗಿಸಲಾಗದಂತಹ ಪರಿಸ್ಥಿತಿ. ಪ್ರಸಾದ ನಿಲಯಗಳೂ ಇರದಿದ್ದ ಕಾಲ. ಇದನ್ನರಿತ ಶ್ರೀಮಾನ್ ಮಂಡಿ ಹರಿಯಣ್ಣನವರು ವಿದ್ಯಾರ್ಜನೆಗಾಗಿ ಬೆಂಗಳೂರು ಪಟ್ಟಣಕ್ಕೆ ಬಂದವರಿಗೆ ವಸತಿ ಊಟದ ಸೌಕರ್ಯಗಳನ್ನು ಕಲ್ಪಿಸಿದರು. 1917ರ ಸುಮಾರಿಗೆ ಗ್ರಾಮೀಣ ಪ್ರದೇಶಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬರುವ ಮುಖ್ಯವಾಗಿ ನಮ್ಮ ಸಾದರ ಜನಾಂಗದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸಿದರು. ಅಂದು ಅದು ಮಂಡಿ ಹರಿಯಣ್ಣ ಹಾಸ್ಟೆಲ್ ಎಂದೇ ಪ್ರಸಿದ್ಧವಾಗಿತ್ತು. ಸುಲ್ತಾನ್ ಪೇಟೆಯಲ್ಲಿದ್ದ ಈ ಹಾಸ್ಟೆಲ್ನಲ್ಲಿ ಕೇವಲ ಊಟ ವಸತಿಗಳಷ್ಟೇ ಅಲ್ಲದೆ ಒಂದು ಉತ್ತಮ ಗ್ರಂಥಾಲಯವನ್ನೂ ಒದಗಿಸಿದ್ದರು. ಇವರ ಹಾಸ್ಟೆಲ್ನಲ್ಲಿ ಇದ್ದು ಓದಿದ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಂದೆರಡು ಹೆಸರುಗಳನ್ನು ಹೇಳೋದಾದ್ರೆ ಶ್ರೀ ಚಿಕ್ಕಣ್ಣರವರು, ಶ್ರೀ ಮಾಯಣ್ಣರವರು, ಶ್ರೀ ಡಿ ರಾಮಯ್ಯನವರು, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯ ಕಾರ್ಯದರ್ಶಿ ಶ್ರೀ ಡಿ.ಎನ್. ನರಸಿಂಹರಾಜುರವರ ತಂದೆ ದಿವಂಗತ ಶ್ರೀ ಡಾ. ನರಸಪ್ಪರವರು, ಶ್ರೀ ಟಿ. ಕೃಷ್ಣಮೂರ್ತಿರವರು, ಶ್ರೀ ನೀಲಕಂಠಯ್ಯರವರು, ಇನ್ನೂ ಅನೇಕರು. ಸುಲ್ತಾನ್ ಪೇಟೆಯಲ್ಲಿದ್ದ ಆ ವಿದ್ಯಾರ್ಥಿ ನಿಲಯ ಇಂದು ಮಹಾಲಕ್ಷ್ಮೀಪುರದಲ್ಲಿ ಸಾರ್ವಜನಿಕ ವಿದ್ಯಾರ್ಥಿ ನಿಲಯವಾಗಿ ಸರ್ವಕೋಮಿನ ವಿದ್ಯಾರ್ಥಿಗಳಿಗೆ ಆಶ್ರಯತಾಣವಾಗಿದೆ. ನಮ್ಮ ಜನಾಂಗದ ಉನ್ನತಿಗಾಗಿ ನಮ್ಮ ಮತಬಾಂಧವರನ್ನು ಸಂಘಟಿಸುವಲ್ಲಿ ಶ್ರೀ ಮಂಡಿ ಹರಿಯಣ್ಣನವರ ಪಾತ್ರ ಶ್ಲಾಘನೀಯ. ಈ ಕುರಿತು ಅವರ ಸಹಪಾಠಿಗಳಾದ ಸಮಾಜದ ಗಣ್ಯ ವ್ಯಕ್ತಿಗಳಾದ ದಿವಂಗತ ಶ್ರೀ ಕುದೂರ್ ಕಾಳಪ್ಪನವರು, ದಿವಂಗತ ಅಡಿಕೆ ಮಂಡಿ ಮುದ್ದವೀರಪ್ಪನವರು, ಸೋಂಪುರದ ದಿವಂಗತ ಶ್ರೀ ಸಂಜೀವಪ್ಪನವರು ಮತ್ತು ದಿವಂಗತ ಹನುಮಂತರಾಯಪ್ಪನವರು, ದಿವಂಗತ ಶ್ರಾವಂಡಹಳ್ಳಿ ಚಿಕ್ಕೇಗೌಡರು, ದಿವಂಗತ ಮಾಗೋಡು ಮಲ್ಲೇಗೌಡರು, ಕೋಡ್ಲಾಪುರದ ದಿವಂಗತ ಸಾಹುಕಾರ ಲಕ್ಷ್ಮೀನರಸಪ್ಪನವರು, ಗೊಟಕನಾಪುರದ ದಿವಂಗತ ಜಿ. ವೆಂಕಟರಮಣಪ್ಪರವರು ಮತ್ತು ದಿವಂಗತ ವೆಂಕಟಶಾಮಿಗೌಡರು, ಬೆಂಗಳೂರಿನ ದಿವಂಗತ ಶ್ರೀ ಮಂಡಿ ಕಾಳಪ್ಪರವರು, ದಿವಂಗತ ಶ್ರೀ ಎಂ.ಎಸ್. ಮಲ್ಲಯ್ಯರವರು, ದಿವಂಗತ ಶ್ರೀ ಮಾಕಾಳಪ್ಪರವರು ಮುಂತಾದವರ ಜೊತೆ ಸಭೆ ಸೇರಿ ಚರ್ಚಿಸುತ್ತಿದ್ದರು. 29/12/1930ರಲ್ಲಿ ತುಮಕೂರು ತಾಲೂಕು ಕುಚ್ಚಂಗಿ ಗ್ರಾಮದಲ್ಲಿ ಶ್ರೀಮಾನ್ ಹರಿಯಣ್ಣನವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರತಿನಿಧಿಗಳ ಮಹಾಸಭೆ ನಡೆಯಿತು. ನಂತರ ಅವರ ಅಧ್ಯಕ್ಷತೆಯಲ್ಲಿಯೇ ಬೆಂಗಳೂರಿನಲ್ಲಿ 5/1/1931ರಲ್ಲಿ ಸಭೆ ಸೇರಿ ಸಾದರ ಮಹಾಸಭೆ ನಡೆಸಲು ತೀರ್ಮಾನಿಸಿತು. ಪುನಃ 11/2/1931 ಹಾಗೂ 8/3/1931ರಲ್ಲಿ ಕೋಡ್ಲಾಪುರದ ದಿವಂಗತ ಶ್ರೀಮಾನ್ ಲಕ್ಷ್ಮೀನರಸಪ್ಪನವರ ಮನೆಯಲ್ಲಿ ಸಭೆ ಸೇರಿ ಗೌರಿಬಿದನೂರು ತಾಲೂಕಿನಲ್ಲಿ ಮಹಾಸಭೆ ಸೇರಲು ತೀರ್ಮಾನಿಸಲಾಯಿತು. 9/7/1934ರಲ್ಲಿ ಮಧುಗಿರಿಯಲ್ಲಿ ಶ್ರೀಮಾನ್ ಹರಿಯಣ್ಣನವರ ಅಧ್ಯಕ್ಷತೆಯಲ್ಲಿ ಸಾಧುಮತದ ಮಹಾಸಭೆ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು. ಸಂಘದ ಪುರೋಭಿವೃದ್ಧಿಗೆ ಅನೇಕ ನಿರ್ಣಯಗಳನ್ನು ತೆಗೆದುಕೊಂಡಿತು. ಈ ನಿರ್ಣಯಗಳಲ್ಲಿ ಬಹುಮುಖ್ಯವಾದ ನಿರ್ಣಯವೆಂದರೆ ನಮ್ಮದೇ ಆದ ಸಂಘವನ್ನು ನೋಂದಣಿ ಮಾಡಿಸಬೇಕು. ಆ ಸಂಘಕ್ಕೆ ಸಾಧುಮತದ ಸಂಘ ಎಂದು ಹೆಸರಿಡಬೇಕೆಂದು ತೀರ್ಮಾನಿಸಲಾಯಿತು. ಸಂಘವನ್ನು ನೋಂದಾಯಿಸಲು ತೀರ್ಮಾನಿಸಿ 10/7/1943ರಲ್ಲಿ ಸಾಧುಮತದ ಸಂಘ ಎಂದು ನೋಂದಾಯಿಸಲ್ಪಟ್ಟಿತು. ಸಾಧು ಕುಲತಿಲಕ ಶ್ರೀಮಾನ್ ಮಂಡಿ ಹರಿಯಣ್ಣನವರು ತಮ್ಮ 85ನೇ ವಯಸ್ಸಿನಲ್ಲಿ ದಿನಾಂಕ 5/11/1946ರಂದು ನಮ್ಮೆಲ್ಲರನ್ನೂ ಅಗಲಿಹೋದರು. ದೀಪಯತಿ ಸ್ವಂ ಪರಚ ಇತಿ ದೀಪಃ
ತಾನು ಬೆಳಗಿ ಇತರರನ್ನು ಬೆಳಗಿಸುವ ಶಕ್ತಿ ಕೇವಲ ದೀಪಕ್ಕೆ ಇರುವುದು. ಇಂತಹ ನಂದಾದೀಪ ಎಲ್ಲರ ಹೃದಯದಲ್ಲೂ ಹಚ್ಚ ಹಸಿರಾಗಿರುವ ಮಹಾನುಭಾವ ತಮ್ಮ ಸಾರ್ಥಕ ಜೀವನದಿಂದ ಚರಿತ್ರೆಯನ್ನು ಜೀವಂತಗೊಳಿಸಿದ್ದಾರೆ, ಪ್ರಾತಃಸ್ಮರಣೀಯರಾಗಿದ್ದಾರೆ. ದಿವಂಗತ ಪೂಜ್ಯ ಮಂಡಿ ಹರಿಯಣ್ಣನವರಿಗೆ ನಮ್ಮೆಲ್ಲರ ಗೌರವಪೂರ್ವಕ ನಮನಗಳು. ಶ್ರೀ ಮಂಡಿ ಹರಿಯಣ್ಣನವರ ಕಾಲದ ನಂತರ ಶ್ರೀ ಎಂ.ಎಚ್. ಲಿಂಗಣ್ಣರವರು, ಶ್ರೀ ಎಂ.ಎಚ್. ರಾಜೂರವರು, ಶ್ರೀ ಜಿ. ವೆಂಕಟರಮಣಪ್ಪರವರು, ಶ್ರೀ ಜಿ. ವಿ. ಶಾಂತರಾಜೂರವರು, ಶ್ರೀ ಜಿ. ನಂಜುಂಡಪ್ಪರವರು, ಶ್ರೀ ಎಂ.ಎಸ್. ಮಲ್ಲಯ್ಯರವರು, ಶ್ರೀ ಎಂ. ಹೊನ್ನಗಂಗೇಗೌಡರವರು, ಶ್ರೀ ಎಂ.ಎಂ. ಹರೀಶ್ ರವರು, ಶ್ರೀ ಡಿ. ರಾಮಯ್ಯರವರು ಹೀಗೆ ಅನೇಕ ಮಹನೀಯರು ಅಧ್ಯಕ್ಷತೆ ವಹಿಸಿ ಸಂಘದ ಶ್ರೇಯೋಭಿವೃದ್ಧಿಗಾಗಿ ಶ್ರಮವಹಿಸಿ ಕಾರ್ಯನಿರ್ವಹಿಸಿದ್ದಾರೆ. ಈಗಿನ ಅಧ್ಯಕ್ಷರಾದ ಶ್ರೀ ಡಿ. ಇ. ರವಿಕುಮಾರ್ ರವರೂ ಸಹ ಅಭಿವೃದ್ಧಿಪರ ಯೋಜನೆಯ ಪಥದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಪ್ರಶಂಸನೀಯ. ಸಾದರ ಜನಾಂಗವನ್ನ ಕಟ್ಟಿ ಬೆಳೆಸಲು ಶ್ರಮಿಸಿ ನಮ್ಮೆಲ್ಲರಿಗೂ ಸಮಾಜದಲ್ಲಿ ಸ್ಥಾನಮಾನವನ್ನು ಕಲ್ಪಿಸಿದ ಶ್ರೀಮಾನ್ ಮಂಡಿ ಹರಿಯಣ್ಣನವರ ಸಾಧನೆಗಳು, ಆದರ್ಶಗಳ ಹೆಜ್ಜೆ ಗುರುತನ್ನು ಅನುಸರಿಸುವ, ಅವರು ಪ್ರಾರಂಭಿಸಿದ ಕಾರ್ಯಗಳನ್ನು ಮುಂದುವರೆಸಲು ಹೆಜ್ಜೆ ಇಡುವ ಪೀಳಿಗೆ ನಮ್ಮ ನಂಬಿಕೆಯ ಪ್ರತೀಕ, ಮುಂದಿನ ಯುಗದ ದೀಪಸ್ತಂಭ. ಹಳೇ ಬೇರು ಗಟ್ಟಿಯಾದರೆ ಹೊಸ ಕೊಂಬೆ ಬಲವಾಗುತ್ತದೆ. ಈ ಉದ್ದೇಶದಿಂದ ಶ್ರೀಮಾನ್ ಮಂಡಿ ಹರಿಯಣ್ಣನವರ ಬದುಕಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಹಮ್ಮಿಕೊಳ್ಳಲಾಗಿದೆ ಸಾದರ ಹಬ್ಬ. ಇನ್ನು ಮುಂದೆ ಶ್ರೀಮಾನ್ ದಿವಂಗತ ಮಂಡಿ ಹರಿಯಣ್ಣನವರ ಜನ್ಮದಿನವನ್ನು ಪ್ರತಿ ವರ್ಷ ಸಾದರ ಹಬ್ಬವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಹಾಗೂ ಎಲ್ಲೆಲ್ಲಿ ಸಾದರು ಜನಾಂಗದವರು ಇರುವರೋ ಅಲ್ಲೆಲ್ಲ ಸಾದರ ಹಬ್ಬವನ್ನು ಹಮ್ಮಿಕೊಳ್ಳಲಾಗುವುದು. ಸಾದರ ಹಬ್ಬವೆಂಬ ಧಾರ್ಮಿಕ ಆಚರಣೆಯ ಮುಖೇನ ನಮ್ಮೆಲ್ಲರಿಗದು ಶ್ರೀಮಾನ್ ಮಂಡಿ ಹರಿಯಣ್ಣನವರ ಸಾಧನೆಗಳನ್ನು ಸಂಭ್ರಮಿಸುವ ದಿನ, ಆದರ್ಶಗಳನ್ನು ಸ್ಮರಿಸುವ ದಿನ, ತ್ಯಾಗ ಬೆಂಬಲಗಳಿಗೆ ನಮಿಸುವ ದಿನ, ಬದುಕಿಗೆ ಕೃತಜ್ಞತೆ ಸಲ್ಲಿಸುವ ದಿನ. ದಿವಂಗತ ಶ್ರೀ ಮಂಡಿ ಹರಿಯಣ್ಣನವರ 163ನೇ ಜನ್ಮದಿನೋತ್ಸವವನ್ನು ಅವರ ಹೆಜ್ಜೆ ಗುರುತನ್ನು ಅನುಸರಿಸುವ ಹಾದಿಯಲ್ಲಿ ಇಂದು ಗೌರಿಬಿದನೂರಿನಲ್ಲಿ ಮೊದಲ ಬಾರಿಗೆ ಸಾದರ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಅವರು ಹಾಕಿಕೊಟ್ಟ ಪಂಕ್ತಿಯಲ್ಲಿ ಇನ್ನು ಮುಂದೆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ 1 ವರ್ಷ ಊಟದ ವ್ಯವಸ್ಥೆಯನ್ನು ಮಾಡಲಾಗುವುದು. ಹಂತ ಹಂತವಾಗಿ ವರ್ಷ ಈ ಸಂಖ್ಯೆಯನ್ನು ಹೆಚ್ಚಿಸುವ ಹಂಬಲವಿದೆ. ಇದಲ್ಲದೆ ವಿದ್ಯಾರ್ಥಿಗಳ 1 ವರ್ಷದ ಖರ್ಚನ್ನು ಸಂಘವೇ ಭರಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡುವ ಜವಾಬ್ದಾರಿ ಹೊತ್ತಿದೆ. ಯಾವ ಕಾರಣಕ್ಕೂ ನಮ್ಮ ಜನಾಂಗದವರು ಸಮಸ್ಯೆಯಿಂದಾಗಲಿ ಹಸಿವಿನಿಂದಾಗಲಿ ಬಳಲಬಾರದೆನ್ನುವ ಅಭಿಲಾಷೆ ಹೊಂದಿದೆ. ಈಗಲೂ ಸಹ ನಮ್ಮ ವಿದ್ಯಾರ್ಥಿನಿಯರ ನಿಲಯದಲ್ಲಿ ಸುಮಾರು 400 ಮಕ್ಕಳಿಗೆ ತುಮಕೂರು ಹಾಗೂ ಬೆಂಗಳೂರಿನಲ್ಲಿ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಈ ಸೌಲಭ್ಯವನ್ನು ವಿಸ್ತರಿಸುವ ಆಕಾಂಕ್ಷೆ ಇದೆ. ಶ್ರೀಮಾನ್ ಮಂಡಿ ಹರಿಯಣ್ಣನವರ ಮೊಮ್ಮಗರಾದ ಕ್ಯಾಪ್ಟನ್ ಶ್ರೀ ಹರೀಶ್ ರವರು ವಿದ್ಯಾರ್ಜನೆಯ ಜೊತೆಗೆ ಪ್ರತಿಭೆಗೂ ಒತ್ತು ನೀಡಿದರೆ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತದೆಂಬ ಸದುದ್ದೇಶದಿಂದ 1.5 ಕೋಟಿ ರು ವೆಚ್ಚದ ಕೌಶಲ್ಯ ತರಬೇತಿ ಕೇಂದ್ರವನ್ನ ಆರಂಭಿಸಿರುತ್ತಾರೆ. ಸಮಾಜಕ್ಕಾಗಿ ದುಡಿದ ಗಣ್ಯರನ್ನು ಗುರುತಿಸಿ ಗೌರವಿಸುವ ನಿಟ್ಟಿನಲ್ಲಿ 2015ರಲ್ಲಿ ಅಧ್ಯಕ್ಷರಾದ ಶ್ರೀ ಡಿ. ಇ. ರವಿಕುಮಾರ್ ರವರು ಅಂತಹ ಮಹನೀಯರುಗಳಿಗೆ ಕೇಂದ್ರ ಸಂಘದ ವತಿಯಿಂದ ಮಂಡಿ ಹರಿಯಣ್ಣ ಪ್ರಶಸ್ತಿ ನೀಡುವುದಾಗಿ ಘೋಷಿಸಿದರು. ಈ ಪ್ರಶಸ್ತಿಗೆ ಭಾಜನರಾದವರುಗಳಿಗೆ ಸಕಲ ಮರ್ಯಾದೆಗಳೊಂದಿಗೆ ಬೆಳ್ಳಿ ತಟ್ಟೆಯ ನೆನಪಿನ ಕಾಣಿಕೆ ನೀಡಿ ಪುರಸ್ಕರಿಸಲಾಗುವುದು. ಈ ಮಹದಾಕಾಂಕ್ಷೆಯ ಸಫಲತೆಗೆ ನೆರವಾಗ ಬಯಸುವ ದಾನಿಗಳು ದಯಮಾಡಿ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಕೇಂದ್ರ ಸಂಘವನ್ನು ಸಂಪರ್ಕಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಈ ಮೂಲಕ ನಮಗೆ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳುತ್ತಾ ನಮ್ಮ ಪೂರ್ವಜರಾದ ದಿವಂಗತ ಶ್ರೀಮಾನ್ ಮಂಡಿ ಹರಿಯಣ್ಣನವರ ಕನಸುಗಳನ್ನು ಜೀವಂತವಾಗಿಸಲು ಶ್ರಮಿಸೋಣ, ಶಕ್ತಿವಂತರಾಗೋಣ, ಸಮಾಜವನ್ನು ಉತ್ತಮಗೊಳಿಸೋಣ.